ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ ಜೀವಿಯ ಮೂಲ ಘಟಕ ಆ ಒಂದು ಅಧ್ಯಯನವನ್ನು ಅಭ್ಯಾಸಿಸೋಣ. ಮಕ್ಕಳೇ, ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿದ್ದಾವೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ತಾನೆ? ಯಾವುದರಿಂದ ಮಾಡಲ್ಪಟ್ಟಿದೆ? ಜೀವಿ ಅಂತ ಹೇಳಿದ ತಕ್ಷಣ ಅವರ ದೇಹ ಯಾವುದರಿಂದ ಮಾಡಲ್ಪಟ್ಟಿದೆ? ಹೌದು, ಜೀವಕೋಶಗಳಿಂದ. ಅಂದರೆ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕನೇ ಜೀವಕೋಶ ಅಂತ ಹೇಳ್ತೀವಿ. ಅದೇ ಮೂಲ ಘಟಕ ಜೀವಕೋಶ ಅಲ್ವಾ ಮಕ್ಕಳೇ? ಆಯಿತು. ಹಾಗೆಯೇ ಈ ಜೀವಿ ಅಂದರೆ ಏಕಕೋಶ ಜೀವಿ ಆಗಿರ್ಬೋದು, ಬಹುಕೋಶ ಜೀವಿಗಳಾಗಿರ್ಬೋದು. ಈ ಜೀವಕೋಶವನ್ನು ಮೊಟ್ಟ ಮೊದಲು ಕಂಡು ಹಿಡಿದವ್ರು ಯಾರು ಹಾಗಾದರೆ? ಸೆಲ್ ಅಂತ ಹೇಳ್ತೀವಿ ನಾವು. ಅದನ್ನು ಫಸ್ಟ್ ರಾಬರ್ಟ್ ಹುಕ್ ಅವರು ಕಾರ್ಕ್ ಬೆಂಡ್ ಇರುತ್ತಲ್ಲ ಅದನ್ನು ಅವರು ತಯಾರಿಸಿರುವಂಥ ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಣೆ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಜೇನ್ ಗೂಡ್ನಂತಹ ಸಣ್ಣ ಸಣ್ಣ ಕೋಣೆಗಳನ್ನು ನೋಡ್ತಾರೆ. ಅಂಥ ಸಣ್ಣ ಕೋಣೆಗಳನ್ನು ಅವರು ಸೆಲ್ ಅಂತೇಳ್ಬಿಟ್ಟು ಕರೀತಾರೆ. ಅದೇ ಜೀವಕೋಶ ಅಂದರೆ ಸೆಲ್. ಅದೊಂದು ಲ್ಯಾಟಿನ್ ಭಾಷೆ. ಈ ಪದದ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸಣ್ಣ ಕೋಣೆ ಅಂತ. ಸೆಲ್ ಅಂದರೆ ಸಣ್ಣ ಕೋಣೆ. ಹಾಗಾದರೆ ಜೀವಕೋಶ ಅಂದರೆ ಏನು ಅಂತ ನಿಮಗೆಲ್ಲರಿಗೂ ಗೊತ್ತಾಯ್ತು. ಈಗ ಜೀವಿಯ ರಚನೆಯ ಹಾಗೂ ಕಾರ್ಯನಿರ್ವಹಣೆಯ ಮೂಲ ಘಟಕ ಅಂತ ಹೇಳ್ತೀರಿ. ಈ ಜೀವಕೋಶ ಹಾಗಾದರೆ ಯಾವುದರಿಂದ ನೋಡ್ಬೋದು ನಾವು? ಅದರ ಜೀವಕೋಶದ ರಚನೆಗಳನ್ನು ನೋಡಲಿಕ್ಕೆ ಯಾವುದರಿಂದ ಸಾಧ್ಯ ಆಗುತ್ತೆ? ಬರಿಗಣ್ಣಿಂದ ನೋಡ್ಬೋದಾ ಜೀವಕೋಶಗಳ ರಚನೆಯನ್ನು? ಇಲ್ಲ ಮಕ್ಕಳೇ. ಅದನ್ನು ನೋಡಬೇಕು ಅಂತ ಹೇಳಿದ್ರೆ ಸರಳ ಸಂಯುಕ್ತ ಸೂಕ್ಷ್ಮದರ್ಶಕ ಅದನ್ನು ನೋಡಿದಾಗ ನಮಗೆ 3 ಭಾಗಗಳನ್ನು ನೋಡ್ಬೋದು. ಈ ಒಂದು ಸರಳ ಸೂಕ್ಷ್ಮದರ್ಶಕ ಮುಖಾಂತರ ನೋಡಿದ್ರೆ ನಮಗೆ ಬರೀ ಕಂಡು ಬರೋದು 3 ಭಾಗಗಳಷ್ಟೇ ಜೀವಕೋಶದ್ದು: ನ್ಯೂಕ್ಲಿಯಸ್, ಕೋಶ ಪೊರೆ ಮತ್ತು ಸೈಟೋಪ್ಲಾಸಮ್ ಅಂದರೆ ಕೋಶ ದ್ರವ್ಯ. ಇದಷ್ಟೇ ಕಂಡು ಬರ್ತದೆ. ಹಾಗಾದರೆ ಇನ್ನೂ ಹೆಚ್ಚಿನ ಕಣದಂಗಗಳು ನೋಡಬೇಕು ಅಂತ ಹೇಳಿದ್ರೆ ಇದಕ್ಕಿಂತ ಸಂಕೀರ್ಣವಾಗಿರುವಂಥ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇದೆಯಲ್ಲ, ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಮೂಲಕ ನೋಡಬೇಕಾಗುತ್ತೆ. ಇದರಲ್ಲಿ ಸೂಕ್ಷ್ಮದರ್ಶಕ, ಸಂಯುಕ್ತ ಸೂಕ್ಷ್ಮದರ್ಶಕವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಿ. ನೀವು ಶಾಲೆಯಲ್ಲಿ ಇದನ್ನು ನೋಡಿದ್ದೀರಿ. ಈ ರೀತಿ ಇರ್ತದೆ. ಅದರಲ್ಲಿ ತಳಭಾಗ ಇರುತ್ತೆ, ಒಂದು ದರ್ಪಣ ಇರುತ್ತೆ, ವೇದಿಕೆ ಇರುತ್ತೆ. ವೇದಿಕೆ ಮೇಲ್ಗಡೆಗೆ ನಾವು ವೀಕ್ಷಣೆ ಮಾಡಬೇಕಾಗಿರುವಂತಹ ಸ್ಲೈಡ್ಸ್, ಅದು ಪರ್ಮನೆಂಟ್ ಸ್ಲೈಡ್ ಆಗಿರ್ಬೋದು ಅಥವಾ ತಾನು ತಯಾರಿಸಿರುವಂಥ ಯಾವುದೇ ಸ್ಲೈಡ್ ಆಗಿರ್ಬೋದು. ಅಂಥ ಸ್ಲೈಡ್ಗಳನ್ನು ವೀಕ್ಷಿಸಲಿಕ್ಕೆ ನಾವು ವೇದಿಕೆ ಮೇಲೆ ಇಡಬೇಕು. ಇಟ್ಬಿಟ್ಟು ಲೈಟನ್ನು ಸರಿಯಾಗಿ ಫೋಕಸ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ನೇತ್ರಕದ ಮೂಲಕ ಆ ಒಂದು ವಸ್ತುವನ್ನು ವೀಕ್ಷಣೆ ಮಾಡಬಹುದು ಮಕ್ಕಳು. ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಇದರಲ್ಲಿ ಹೊಂದಾಣಿಕೆಗಳಿರ್ತವೆ. ಸಾಮಾನ್ಯ ಹೊಂದಾಣಿಕೆ ಮತ್ತು ನಿರ್ದಿಷ್ಟ ಹೊಂದಾಣಿಕೆ ಅಂತ 2 ಹಿಡಿಕೆ ಮೇಲ್ಗಡೆಗೆ ಇರುತ್ತೆ. ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಸ್ಪಷ್ಟವಾಗಿ ವಸ್ತು ಕಾಣೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಬೋದು. ಈಗ ಈರುಳ್ಳಿ ತೆಳುವಾದ ಮೇಲಿನ ಪದರ ತೆಗೆದುಬಿಟ್ಟು ಸಿಪ್ಪೆನ, ಅಂದರೆ ಒಳಗಿರುತ್ತಲ್ಲ ಈರುಳ್ಳಿ ಮೇಲಿನ ಸಿಪ್ಪೆ ತೆಗೆದು ನಾವು ವೀಕ್ಷಣೆ ಮಾಡಿದರೆ ಈರುಳ್ಳಿ ಪೊರೆ ಜೀವಕೋಶಗಳು ಈ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಹೀಗೆ ಕಾಣಿಸ್ತಾವೆ. ಈ ರೀತಿ ಕಾಣಿಸ್ತಾವೆ. ಆಗಲೇ ಹೇಳಿದ್ನಲ್ಲ, ಏನೇನು ಕಾಣ್ತಿದೆ, ಚುಕ್ಕೆ ಚುಕ್ಕೆ ಕಾಣ್ತಾ ಇದೆಯಲ್ಲ, ಅದು ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಆಮೇಲೆ ಈ ಪೆಟ್ಟಿಗೆ ಆಕಾರದಲ್ಲಿ ಇದೆಯಲ್ಲ, ಓಲ್ ಶೇಪಲ್ಲಿ ಅಥವಾ ಬೇರೆ ಬೇರೆ ಆಕಾರದಲ್ಲಿ ಇರ್ಬೋದು ಜೀವಕೋಶಗಳು. ಇದರಲ್ಲಿ ಈ ಜೀವಕೋಶಗಳು ಕಾಣ್ತಾ ಇದ್ದಾವೆ. ಮಧ್ಯದಲ್ಲಿ ನೀಲಿ ಬಣ್ಣ ಇದೆಯಲ್ಲ, ಅದು ಸೈಟೋಪ್ಲಾಸಮ್ ಅಥವಾ ಕೋಶ ದ್ರವ್ಯ ಅಂತ ಹೇಳ್ತೀವಿ. ಈಗ ಈ ಮಾಹಿತಿ ನಿಮಗೆಲ್ಲರಿಗೂ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಏನಪ್ಪ ಅಂತೇಳಿದ್ರೆ 1665ರಲ್ಲಿ ರಾಬರ್ಟ್ ಹುಕ್ ಮೊದಲ ಬಾರಿಗೆ ಜೀವಕೋಶಗಳನ್ನು ಆವಿಷ್ಕಾರ ಮಾಡಿದರು ಅನ್ನೋದು ಒಂದು. ಆಮೇಲೆ ಈ 1831ರಲ್ಲಿ ಜೀವಕೋಶದೊಳಗೆ ಇರುವಂಥ ನ್ಯೂಕ್ಲಿಯಸ್, ಅತ್ಯಂತ ಪ್ರಮುಖ ಕಣದಂಗ ಅಂತ ಹೇಳ್ತೀವಲ್ಲ, ಆ ನ್ಯೂಕ್ಲಿಯಸ್ನ ಆವಿಷ್ಕಾರ ಮಾಡಿದವರು ರಾಬರ್ಟ್ ಬ್ರೌನ್.
ಅವರು ಅಂತ ನೆನ್ಪಿಟ್ಕೋಬೇಕು. ಅದೇ ರೀತಿ 1839 ಅಂದರೆ 1839 ಜೀವಕೋಶದೊಳಗೆ ಒಂದು ದ್ರವ ಪದಾರ್ಥ ಇದೆ ಅಂತ ಹೇಳ್ತಾರಲ್ಲ, ಆ ದ್ರವ ಪದಾರ್ಥಕ್ಕೆ ಪ್ರೋಟೋಪ್ಲಾಸಮ್ ಎಂಬ ಪದವನ್ನು ಬಳಸಿದ್ದವರು ಪುರ್ಕಿಂಜಿ ಅಂತ. ಆಮೇಲೆ ಇನ್ನು ಜೀವಶಾಸ್ತ್ರದಲ್ಲಿ ಜೇಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಇವರಿಬ್ಬರು ವಿಜ್ಞಾನಿಗಳು ಈ ಜೀವಕೋಶ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥ ವಿಜ್ಞಾನಿಗಳು. ಇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲ ಸಸ್ಯ ಮತ್ತು ಪ್ರಾಣಿಗಳು ಜೀವಕೋಶಗಳಿಂದನೇ ಮಾಡಲ್ಪಟ್ಟಿವೆ ಮತ್ತು ಜೀವಕೋಶ ಈ ಜೀವದ ಮೂಲ ಘಟಕ ಅನ್ನೋದನ್ನು ಹೇಳಿದವರು ಇವರೇ. ಆಮೇಲೆ 1855 ವಿರ್ಚೋವ್ ಎಂಬ ವಿಜ್ಞಾನಿ ಈಗಾಗಲೇ ಅಸ್ತಿತ್ವದಲ್ಲಿರುವಂಥ ಜೀವಕೋಶಗಳಿಂದ ಹೊಸ ಜೀವಕೋಶ ಉಂಟಾಗುತ್ತೆ ಅಂತ ಅಂಶವನ್ನು ಸೇರಿಸಿ ಈ ಕೋಶ ಸಿದ್ಧಾಂತಕ್ಕೆ ಮತ್ತಷ್ಟು ಜೀವ ತುಂಬಿದಂಥ ವಿಜ್ಞಾನಿಯವರು. 1940 ಆವಿಷ್ಕಾರಗೊಂಡ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಿಂದಾಗಿ ಜೀವಕೋಶ ಮತ್ತು ಅದರೊಳಗಿರುವಂತಹ ವಿವಿಧ ಕಣದಂಗಗಳನ್ನು ನಾವು ಆ ರಚನೆಗಳನ್ನು ಅಭ್ಯಾಸ ಮಾಡಲಿಕ್ಕೋಸ್ಕರ ನಮಗೆ ಬಹಳನೇ ಸುಲಭ ಆಯಿತು. ಮಕ್ಕಳೇ, ಏಕಕೋಶ ಜೀವಿ ಮತ್ತು ಬಹುಕೋಶ ಜೀವಿ ಅಂದರೆ ಏನು ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಏನು, ಒಂದು ಜೀವಕೋಶ ಒಂದು ಪೂರ್ಣ ಜೀವಿಯನ್ನು ಪ್ರತಿನಿಧಿಸಿದರೆ ಆ ಜೀವಿಯನ್ನು ಏಕಕೋಶ ಜೀವಿ ಅಂತ ಕರಿತೀವಿ. ಉದಾಹರಣೆ ಹೇಳ್ತೀರಾ ಏಕಕೋಶ ಜೀವಿಗಳಿಗೆ? ಹೌದು ಮಕ್ಕಳೇ, ಅಮೀಬಾ, ಪ್ಯಾರಾಮಿಷಿಯಂ, ಕ್ಲಾಮಿಡೋಮೊನಾಸ್, ಬ್ಯಾಕ್ಟೀರಿಯಾ, ಈಸ್ಟ್, ಭಾಳಷ್ಟಿದಾವೆ. ಹೌದು. ಆಮೇಲೆ ಅದೇ ರೀತಿ ಪ್ರಾಣಿಗಳಲ್ಲಿ ಅನೇಕ ಜೀವಕೋಶಗಳ ಗುಂಪು ಒಂದೇ ಜೀವಿಯಲ್ಲಿದ್ದು ಬೇರೆ ಬೇರೆ ಕಾರ್ಯನಿರ್ವಹಿಸ್ತಾ ಇದ್ದರೆ ಅಂಥ ಮತ್ತು ದೇಹದ ಭಾಗಗಳು ನಿರ್ಮಿಸಲಿಕ್ಕೆ ಈ ಜೀವಕೋಶಗಳು ಕಾರಣ ಆಗಿದ್ದರೆ ಇಂಥ ಜೀವಿಗಳಿಗೆ ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಉದಾಹರಣೆಗೆ ಸಸ್ಯ ಮತ್ತು ಪ್ರಾಣಿಗಳು ಅಂತ ಹೇಳ್ಬೋದು. ಆಗಲೇ ಹೇಳಿದೆ ನಾನು, ಜೀವಕೋಶದೊಳಗೆ ಕಣದಂಗಗಳು ಸಹ ಇರ್ತವೆ ಅಂತ. ಹಾಗಾದರೆ ಏನು ಕಣದಂಗ ಅಂದರೆ? ಜೀವಕೋಶದಲ್ಲಿ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಜೀವಂತ ರಚನೆಗಳು ಇರ್ತವೆ, ಅವುಗಳಿಗೆ ಕಣದಂಗ ಅಂತ ಕರಿತೀವಿ. ನಿರ್ದಿಷ್ಟ ಕಾರ್ಯ ನಿರ್ವಹಿಸಬೇಕಲ್ಲ ಅಂಥ ಜೀವಂತ ರಚನೆಗಳು, ಅವುಗಳಿಗೆ ಕಣದಂಗ ಅಂತ ಕರಿತೀವಿ. ಎಲ್ಲಿರ್ತವೆ ಈ ಕಣದಂಗ? ಜೀವಕೋಶದಲ್ಲಿ ಇರ್ತವೆ. ಪ್ರತಿ ಜೀವಂತ ಜೀವಕೋಶವು ಎಲ್ಲ ಜೀವಿಗಳ ಗುಣಲಕ್ಷಣಗಳಾಗಿರುವ ಕೆಲವು ಮೂಲ ಕ್ರಿಯೆಗಳನ್ನು ನಿರ್ವಹಿಸುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹಾಗಾದರೆ ಜೀವಕೋಶಗಳನ್ನು ಆವಿಷ್ಕಾರ ಮಾಡಿದವ್ರು ಯಾರು ಅಂತ ನಿಮ್ಗಾಲೇ ತಿಳಿತು. ರಾಬರ್ಟ್ ಹುಕ್ ಕಾರ್ಕ್ನಲ್ಲಿ ಜೇನುಗೂಡಿನಂಥ ಸಣ್ಣ ಕೋಣೆ ನೋಡಿದ್ರು, ಅವರು ಸೆಲ್ ಅಂತ ಹೆಸರಿಸಿದ್ರು ಅಂತ ಅಲ್ಲಿ ತಿಳ್ಕೊಂಡಿದ್ದೀರಿ. ಆಮೇಲೆ ಜೀವಕೋಶ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಮೂಲ ಘಟಕ ಅನ್ನೋದು ಸಹ ನಿಮ್ಗೆಲ್ಲರಿಗೂ ತಿಳಿದಿದೆ. ಇಲ್ಲಿ ಜೀವಕೋಶದ ರಚನಾತ್ಮಕ ವ್ಯವಸ್ಥೆಗಳು ಯಾವ್ಯಾವುದು ಅಂತ ಕೇಳಿದರೆ ಯಾವ್ದು ಹೆಸರಿಸಬೇಕು ಅಂತ ಹೇಳಿದೆ? ಕೋಶ ಪೊರೆ, ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯ. ಈ 3 ಘಟಕಗಳು ರಚನಾತ್ಮಕ ವ್ಯವಸ್ಥೆಗಳು ಅಂತ ಹೇಳ್ತೀವಿ. ಇದು ಸೂಕ್ಷ್ಮದರ್ಶಕದ ಮೂಲಕ ತುಂಬ ಸ್ಪಷ್ಟವಾಗಿ ನೋಡ್ಬೋದು, ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ. ಕೋಶ ಪೊರೆ ಅಂದರೆ ಏನು? ಹಾಗಾದರೆ ಅಂದರೆ ಇದರ ಕಾರ್ಯ ಏನು? ಮತ್ತೆ ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸಲಿಕ್ಕೆ ಅತ್ಯಂತ ಹೊರಗಿನ ಒಂದು ಪದರ ಅಥವಾ ಹೊದಿಕೆ ಅಂತಲೂ ಹೇಳ್ಬೋದು. ಅದನ್ನು ಕೋಶ ಪೊರೆ ಅಂತ ಕರಿತೀವಿ. ಏನು ಮಾಡುತ್ತಿದ್ದು ಕೋಶ ಪೊರೆ? ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರ ಬರುವಂತಹ ವಸ್ತುಗಳ ಚಲನೆಯನ್ನು ನಿಯಂತ್ರಣ ಮಾಡುತ್ತೆ. ಕೆಲವು ವಸ್ತುಗಳನ್ನು ಚಲನೆಯನ್ನು
ತಡೆಗಟ್ಟುತ್ತೆ ಸಹ. ಆಮೇಲೆ ಕೋಶ ಪೊರೆಯನ್ನು ನಾವೇನಂತ ಕರಿತೀವಪ್ಪ ಅಂದರೆ ಅರೆವ್ಯಾಪ್ಯ ಪೊರೆ, ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಯಾತಕ್ಕೋಸ್ಕರ ಹಾಗೆ ಕರಿತೀವಿ ನಾವು ಅದನ್ನು? ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂದರೆ ಸೆಲೆಕ್ಟೆಡ್. ಏನು ಮಾಡುತ್ತೆ ಇದು? ಅರೆವ್ಯಾಪ್ಯ ಪೊರೆ ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಣ ಮಾಡುತ್ತೆ ಅಂತ ಹೇಳಿದ್ವಲ್ಲ, ಹಾಗೆ ಕೆಲವು ವಸ್ತುಗಳ ಚಲನೆಯನ್ನು ತಡೆಗಟ್ಟುತ್ತೆ ಸಹ ಅಂತಲೇ ಹೇಳಿದ್ವಿ. ಆ ಒಂದು ಕಾರ್ಯ ಮಾಡ್ತಿರೋದ್ರಿಂದನೇ ಅದನ್ನು ಅರೆವ್ಯಾಪ್ಯ ಪೊರೆ ಅಂತ ಕರಿತಿದ್ದೀವಿ ನಾವು. ಏನು ಬೇಕೆಲ್ಲವೂ ಹೋಗಿ ಯಾವ್ದು ಬೇಕಾದ್ರು ಹೊರಗೆ ಬರೋಂಗಿಲ್ಲ. ಯಾವ್ದು ಬೇಕು ಅದು ಮಾತ್ರ ಒಳಗೆ ಹೋಗ್ತವೆ, ಯಾವ್ದು ಬೇಡ ಅದು ಮಾತ್ರ ಹೊರಗೆ ಬರ್ತವೆ. ಅಂದರೆ ಸೆಲೆಕ್ಟೆಡ್. ಹಾಗಾಗಿ ಅದನ್ನು ಅರೆವ್ಯಾಪ್ಯ ಪೊರೆ ಅಂತ ಕರಿತೀವಿ. ಹಾಗಾದರೆ ಹೊರಗೆ ಬರೋದು ಹೊರಗೆ ಹೋಗೋದು ಅಂತೆಲ್ಲ ಹೇಳಿದ್ವಿ. ಇದನ್ನು ಇಲ್ಲಿ ನಾವು ಒಂದು ಪದ ಬಳಸ್ತೀವಿ, ವಿಸರಣೆ ಅಂತ, ಡಿಫ್ಯೂಷನ್ ಅಂತ ಹೇಳ್ತೀವಿ. ಏನು ವಿಸರಣೆ ಅಂತ ಹೇಳಿದ್ರೆ, ವಸ್ತುಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ ಚಲಿಸುವ ಒಂದು ಕ್ರಿಯೆ ಅಂಥದನ್ನು ನಾವು ವಿಸರಣೆ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಗೊತ್ತಲ್ಲ, ಈಗ ಯಾವುದಾದ್ರೂ ಒಂದು ಊದಿನ ಕಡ್ಡಿ ಒಂದು ಎಲ್ಲಿ ಹಚ್ಚಿರ್ತೀರಿ ನೀವು? ದೇವರ ಕೋಣೆಯಲ್ಲಿ ಹಚ್ಚಿದ್ದೀರಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಇದೇನಾಗಿದೆ, ಆ ಒಂದು ಪ್ರದೇಶದಲ್ಲಿ ಆ ವಸ್ತುವಿನ ಸಾರತೆ ಹೆಚ್ಚಾಗಿದೆ. ಅಲ್ಲಿಂದ ನೀವು ಹೊರಗಿನ ಸೋಫಾದಲ್ಲೋ ಅಥವಾ ಹೊರಗಿನ ವರಾಂಡದಲ್ಲಿ ಕೂತಿರ್ತೀರಿ, ಅಲ್ಲಿ ತನಕ ನಿಮಗೆ ಸ್ಮೆಲ್ ಬರುತ್ತೆ. ಅಂದರೆ ಅಲ್ಲಿ ಸಾರತೆ ಪ್ರದೇಶ ಕಡಿಮೆ ಇದೆ ಅಂತ ಹೇಳ್ತೀವಿ. ಎಲ್ಲಿಂದ ಬಂದಿದ್ದದು? ಅಧಿಕ ಸಾರತೆ ಪ್ರದೇಶದಿಂದ ನೀವಿದ್ದಿದ್ದು ಕಡಿಮೆ ಸಾರತೆ ಪ್ರದೇಶ, ಅಲ್ಲಿ ತನಕ ಅದು ಚಲಿಸಿದ್ವಲ್ಲ ಕಣಗಳು. ಈ ರೀತಿ ಚಲಿಸುವಂಥ ಕ್ರಿಯೆಗೆ ನಾವು ವಿಸರಣೆ ಅಂತ ಕರಿತೀವಿ. ವಿಸರಣೆ ಗೊತ್ತಾಯ್ತಲ್ಲ? ಅದೇ ರೀತಿ ಇನ್ನೊಂದು ಕ್ರಿಯೆ ಇದೆ, ಅಭಿಸರಣೆ ಅಂತ ಕರಿತೀವಿ. ಆಸ್ಮಾಸಿಸ್, ಇಂಗ್ಲೀಷ್ನಲ್ಲಿ ಆಸ್ಮಾಸಿಸ್. ಅಭಿಸರಣೆ ಅಂದರೆ ಏನು? ಹಾಗಾದರೆ ಇಲ್ಲಿ ನೀರಿನ ಅಣುಗಳು ಅಂತ ಹೇಳ್ತೀವಿ ನಾವು. ಅಲ್ಲಿ ವಸ್ತುಗಳು ಅಂತ ಹೇಳಿದ್ವಿ ವಿಸರಣೆಯಲ್ಲಿ. ಇಲ್ಲಿ ನಾವೇನು ಹೇಳ್ತೀವಿ? ನೀರಿನ ಅಣುಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ, ಇಲ್ಲಿ ಇನ್ನೊಂದು ಪದ ಬಳಸ್ತಾ ಇದ್ದೀವಿ, ಅರೆವ್ಯಾಪ್ಯ ಪೊರೆ ಮೂಲಕ ಹಾದು ಹೋಗುವ ಕ್ರಿಯೆ ಅಂತ ಹೇಳ್ತೀವಿ. ವಿಸರಣೆ ಮತ್ತು ಅಭಿಸರಣೆಯಲ್ಲಿ 2 ಪದ ಇಲ್ಲಿ ವ್ಯತ್ಯಾಸ ಆಯ್ತು ಅಷ್ಟೇ. ಅಲ್ಲಿ ವಸ್ತುಗಳ ಚಲನೆ ಅಂದ್ವಿ, ಇಲ್ಲಿ ನೀರಿನ ಅಣುಗಳು ಚಲಿಸ್ತಾ ಇರೋದು. ಎಲ್ಲಿಂದ? ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ ಚಲಿಸ್ತವೆ. ಯಾವುದ್ರ ಮುಖಾಂತರ? ಅರೆವ್ಯಾಪ್ಯ ಪೊರೆ ಮೂಲಕ. ಈ ಒಂದು ಕ್ರಿಯೆನ ಅಭಿಸರಣೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಅಭಿಸರಣೆ ಅಂದರೆ ಏನು ಅಂತ? ನೀರಿನ ಅಣುಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ ಅರೆವ್ಯಾಪ್ಯ ಪೊರೆ ಮೂಲಕ ಚಲಿಸುವ ಕ್ರಿಯೆ ಅಂತ ಹೇಳಬೇಕು. ಹಾಗಾದರೆ ಇಲ್ಲಿ ನಾವು ಯಾವುದಾದ್ರೂ ಒಂದು ದ್ರಾವಣ ತಗೊಂಡು, ಅಂದರೆ ಉದಾಹರಣೆಗೆ ಸಕ್ಕರೆ ದ್ರಾವಣನೋ ಉಪ್ಪಿನ ದ್ರಾವಣನೋ ತಗೊಂಡು ಅಲ್ಲಿ ಒಂದು ಪ್ರಾಣಿ ಜೀವಕೋಶ ಅಥವಾ ಸಸ್ಯ ಜೀವಕೋಶನ ಇರಿಸಿದರೆ ಏನಾಗ್ಬೋದು ಅಂದರೆ, ಆ ಸಕ್ಕರೆ ಅಥವಾ ಉಪ್ಪಿನ ದ್ರಾವಣ ಅಂತ ಹೇಳಿದ್ವಲ್ಲ, ಒಂದು ಪ್ರಾಣಿ ಜೀವಕೋಶ ಅಥವಾ ಸಸ್ಯ ಜೀವಕೋಶವನ್ನು ಇರಿಸಿದರೆ ಈ 3 ಕ್ರಿಯೆಯಲ್ಲಿ ಯಾವುದಾದ್ರೂ ಒಂದು ಕ್ರಿಯೆ ನಡೀಬೋದು. ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತಾ ಕ್ರಿಯೆ ನಡೆಯೋದು? ಅಲ್ಲಿ ಇರುವಂತಹ ನೀರಿನ ಅಥವಾ ಮಾಧ್ಯಮದ ನೀರಿನ ಸಾರತೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ದ್ರಾವಣದ ಸಾರತೆ ಪ್ರಕಾರ ಇಲ್ಲಿ ವ್ಯತ್ಯಾಸ ಆಗ್ಬೋದು. ಈಗ ದ್ರಾವಣಗಳು ಅಂತ ಹೇಳಿದ್ನಲ್ಲ, 3 ರೀತಿಯ ದ್ರಾವಣ ಅಂತ ಹೇಳ್ತೀವಿ. ಒಂದನ್ನು ಕಡಿಮೆ ಸಾರತೆ ದ್ರಾವಣ, ಇಂಗ್ಲೀಷ್ನಲ್ಲಿ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ. ಇನ್ನೊಂದು ಐಸೋಟೋನಿಕ್ ಸೊಲ್ಯೂಷನ್, ಸಮಸಾರತೆ ದ್ರಾವಣ. ಇನ್ನೊಂದು ಹೈಪರ್ಟೋನಿಕ್ ಸೊಲ್ಯೂಷನ್, ಅಂದರೆ ಅಧಿಕ ಸಾರತೆ ದ್ರಾವಣ. ಈ ರೀತಿ 3 ರೀತಿಯ ದ್ರಾವಣಗಳಿದ್ದಾವೆ. ಕಡಿಮೆ ಸಾರತೆ, ಸಮಸಾರತೆ, ಅಧಿಕ ಸಾರತೆ, 3 ವಿಧದ ದ್ರಾವಣಗಳಿದ್ದಾವೆ. ಈಗ ಮೊದಲನೇದಾಗಿ ನಾವು ಕಡಿಮೆ ಸಾರತೆ ದ್ರಾವಣದಲ್ಲಿ ಜೀವಕೋಶ ಇಟ್ಟರೆ ಏನಾಗುತ್ತೆ ಅನ್ನೋದನ್ನು
ನೋಡೋಣ ಏನಾಗುತ್ತೆ ನೋಡಿ. ಇಲ್ಲಿ ಮೊದಲು ಕಡಿಮೆ ಸಾರತೆ ದ್ರಾವಣ ಅಂದ್ರೇನು ಅಂತ ನಿಮಗೆ ತಿಳಿದಿರಬೇಕು. ಏನು ಕಡಿಮೆ ಸಾರತೆ ದ್ರಾವಣ ಅಂದರೆ, ಈಗ ಜೀವಕೋಶವನ್ನು ಆವರಿಸಿರುವಂಥ ಮಾಧ್ಯಮದ ನೀರಿನ ಸಾರತೆ ಜೀವಕೋಶದ ಒಳಗಿರುವಂಥ ನೀರಿನ ಸಾರತೆಗಿಂತ ಹೆಚ್ಚಿದ್ರೆ ಅಂಥ ದ್ರಾವಣವನ್ನು ನಾವು ಹೈಪೋಟೋನಿಕ್ ಅಥವಾ ಕಡಿಮೆ ಸಾರತೆ ದ್ರಾವಣ ಅಂತ ಕರಿತೀವಿ. ಅಂದರೆ ಗೊತ್ತಾಯ್ತಲ್ಲ, ಜೀವಕೋಶವನ್ನು ಆವರಿಸಿರುವ ಮಾಧ್ಯಮದ ನೀರಿನ ಸಾರತೆ ಜೀವಕೋಶದೊಳಗೆ ಇರುವಂಥ ನೀರಿನ ಸಾರತೆಗಿಂತ ಹೆಚ್ಚಾಗಿದ್ದರೆ, ಅರ್ಥ ಗೊತ್ತಾಯ್ತಲ್ಲ ಇದು. ಈಗ ಉದಾಹರಣೆಗೆ ನಾನು ಈ ಒಣ ದ್ರಾಕ್ಷಿಯನ್ನು ಒಂದು ನೀರಿನಲ್ಲಿ ಹಾಕಿಡ್ತೀನಿ ರಾತ್ರಿ. ಏನಾಗುತ್ತದೋ ಬೆಳಗ್ಗೆ ತನಕ ಉಬ್ಬುತ್ತೆ ಅಲ್ವಾ, ಉಬ್ಕೊಳ್ಳುತ್ತದು. ಯಾಕೆ ಉಬ್ಕೊಳ್ಳುತ್ತೆ ಅಂತ ಗೊತ್ತಾಯ್ತಲ್ಲ. ಇಲ್ಲಿ ಅಭಿಸರಣೆ ನಡೀತಿದೆ. ಅದು ಯಾವುದರಲ್ಲಿ ಇದ್ದಿದ್ದಕ್ಕೆ ಅದು ದಪ್ಪಾಗಿದೆ ಅಂದರೆ ಕಡಿಮೆ ಸಾರತೆ ದ್ರಾವಣದಲ್ಲಿತ್ತು, ಅದಕ್ಕೆ ಉಬ್ಬುವ ಸಾಧ್ಯತೆ ಇದೆ. ಅಂದರೆ ಏನಾಯ್ತು, ಇಲ್ಲಿ ಜಾಸ್ತಿ ನೀರಿನ ಅಂಶ ಇರೋದು ಹೊರಗಡೆಗೆ ಲೋಟದಲ್ಲಿ, ಒಣ ದ್ರಾಕ್ಷಿ ಒಳಗೆ ನೀರಿನ ಅಂಶ ಕಡಿಮೆ ಇತ್ತು ಅಲ್ವಾ. ಇಂಥ ದ್ರಾವಣ ಇದ್ದರೆ ಅದನ್ನು ಕಡಿಮೆ ಸಾರತೆ ದ್ರಾವಣ ಅಂತ ಕರಿತೀವಿ. ಈ ರೀತಿ ಇದ್ದಾಗ ನೀರಿನ ಅಣುಗಳು ಕೋಶ ಪೊರೆ ಮೂಲಕ ಎರಡು ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸ್ತಾ ಇರ್ತವೆ. ಆದರೆ ಜೀವಕೋಶದಿಂದ ಹೊರ ಹೋಗುವುದಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರು ಜೀವಕೋಶದ ಒಳಗೆ ಚಲಿಸುತ್ತೆ. ಅಂದರೆ ಒಣ ದ್ರಾಕ್ಷಿ ಒಳಗೆ ಚಲಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹೊರಗಿತ್ತಲ್ಲ ಜಾಸ್ತಿ ನೀರು, ಅದು ಅಂದರೆ ಅಧಿಕ ಸಾರತೆ ಇದ್ದಿದ್ದು ಹೊರಗೆ ನೀರಿನಲ್ಲಿ, ಅಲ್ಲಿಂದ ಕಡಿಮೆ ಸಾರತೆ ಇದ್ದಿದ್ದು ದ್ರಾಕ್ಷಿ ಒಳಗಡೆಗೆ ನೀರಿನ ಅಂಶ, ಅದಕ್ಕೆ ಅಲ್ಲಿಂದ ಅಲ್ಲಿಗೆ ಚಲಿಸ್ತಾ ಹೋಗುತ್ತೆ. ಆಗ ಜೀವಕೋಶ ಏನಾಗುತ್ತೆ, ಉಬ್ಬುವ ಸಾಧ್ಯತೆ ಇರುತ್ತೆ. ಅರ್ಥ ಆಯ್ತಲ್ಲ. ಅದೇ ರೀತಿ ಜೀವಕೋಶವನ್ನು ನಾವು ಸಮಸಾರತೆ ದ್ರಾವಣದಲ್ಲಿಟ್ಟಾಗ ಏನಾಗುತ್ತೆ. ಸಮಸಾರತೆ ದ್ರಾವಣ ಅಂದರೆ ಏನು ಗೊತ್ತಿರಬೇಕು ನಿಮಗೆ. ಏನಪ್ಪ ಹಂಗಂದ್ರೆ ಅಂದರೆ, ಜೀವಕೋಶವನ್ನು ಆವರಿಸಿರುವ ಮಾಧ್ಯಮದ ನೀರಿನ ಸಾರತೆ ನಿಖರವಾಗಿ ಜೀವಕೋಶದ ಒಳಗಿನ ನೀರಿನ ಸಾರತೆ ಅಷ್ಟೇ ಇದ್ದರೆ, ಅಂದರೆ ಜೀವಕೋಶದ ಒಳಗಿರುವಂಥದ್ದು ಮತ್ತು ಹೊರಗೆ ಇರುವಂಥ ನೀರಿನ ಸಾರತೆ ಒಂದೇ ಆಗಿತ್ತಂದರೆ ಕೋಶಪೊರೆ ಮೂಲಕ ನೀರಿನ ಕಣಗಳ ಚಲನೆ ಇರಲ್ಲ. ಇಂಥ ದ್ರಾವಣವನ್ನು ನಾವು ಸಮಸಾರತೆ ದ್ರಾವಣ ಅಂತ ಕರಿತೀವಿ. ಇಲ್ಲಿ ಜೀವಕೋಶ ಇಟ್ಟರೆ ಹೇಗಿತ್ತು ಹಾಗೇ ಇರುತ್ತೆ. ಅಂದರೆ ನೀರಿನ ಅಣುಗಳು ಕೋಶಪೊರೆ ಎರಡು ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸ್ತವೆ. ಆದರೆ ಜೀವಕೋಶದ ಒಳಗೆ ಬರುವ ನೀರಿನ ಪ್ರಮಾಣ ಹೊರ ಹೋಗುವ ನೀರಿನ ಪ್ರಮಾಣದಷ್ಟೇ ಇರುತ್ತೆ. ಆದ್ದರಿಂದ ಒಟ್ಟಾರೆಯಾಗಿ ನೀರಿನ ಚಲನೆ ಇಲ್ಲಿ ಇಲ್ಲ ಅಂತ ಹೇಳ್ತೀವಿ. ಜೀವಕೋಶ ಗಾತ್ರ ಹೇಗಾಗಿರುತ್ತೆ ಹಾಗಾದರೆ, ಯಾವ ಗಾತ್ರದಲ್ಲಿ ಮೊದಲಿತ್ತೋ ಅದೇ ಗಾತ್ರದಲ್ಲಿ ಇರುತ್ತೆ, ಮೂಲ ಗಾತ್ರದಲ್ಲೇ ಇರುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ. ಇದನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಜೀವಕೋಶವನ್ನು ಈ ದ್ರಾವಣದಲ್ಲಿ ಇಟ್ಟಿದ್ದೀವಿ ಏನಾಗುತ್ತೆ, ಅಂದರೆ ಅಧಿಕ ಸಾರತೆ ದ್ರಾವಣದಲ್ಲಿಟ್ಟಾಗ ಏನಾಗುತ್ತೆ ಅಂತ. ಅಧಿಕ ಸಾರತೆ ದ್ರಾವಣ ಅಂದರೆ ಏನು ಅಂಥವೆಲ್ಲ ಪ್ರಶ್ನೆಗಳು ಬರ್ಬೋದು. ಈಗ ಜೀವಕೋಶವನ್ನು ಆವರಿಸಿರುವ ಮಾಧ್ಯಮದ ನೀರಿನ ಸಾರತೆ ಜೀವಕೋಶದೊಳಗಿನ ನೀರಿನ ಸಾರತೆಗಿಂತ ಕಡಿಮೆಯಾದರೆ, ಅಂದರೆ ಜೀವಕೋಶವನ್ನು ಆವರಿಸಿರುವ ದ್ರಾವಣ ಪ್ರಬಲವಾಗಿದ್ದರೆ, ಒಂದು ಲೋಟ ತಗೊಂಡು ಬೀಕರು ಜಾಸ್ತಿ ಉಪ್ಪು ಹಾಕ್ಬಿಟ್ಟು ಅಥವಾ ಸಕ್ಕರೆ ಹಾಕ್ಬಿಟ್ಟು ಒಂದು ಜೀವಕೋಶ ಒಳಗೆ ಇಟ್ಟರೆ ಏನಾಗುತ್ತೆ, ಜೀವಕೋಶದಲ್ಲಿ ನೀರಿನ ಪ್ರಮಾಣ ಅಧಿಕ ಆಗಿತ್ತು, ಹೊರಗೆ ಕಮ್ಮಿ ಇತ್ತು. ಹಾಗಾಗಿ ಜೀವಕೋಶದೊಳಗಿರೋ ನೀರು ಸಹ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ನೀರನ್ನು ಅದು ಕಳ್ಕೊಳುತ್ತೆ ಜೀವಕೋಶ. ಅಂಥ ದ್ರಾವಣ ಅಧಿಕ ಸಾರತೆ ದ್ರಾವಣ ಅಂತ ಕರಿತೀವಿ. ಪುನಃ ನೀರು ಕೋಶಪೊರೆ ಮೂಲಕ ಎರಡು ದಿಕ್ಕಿನಲ್ಲಿ ಚಲಿಸ್ತದೆ. ಆದರೆ ಈ ಬಾರಿ ಜೀವಕೋಶದ ಒಳಗೆ ಹೋಗೋದಕ್ಕಿಂತ ಹೆಚ್ಚು ಪ್ರಮಾಣ ನೀರು ಜೀವಕೋಶದಿಂದ ಹೊರಗೆ ಬರುತ್ತೆ. ಆದ್ದರಿಂದ ಜೀವಕೋಶ ಏನಾಗುತ್ತೆ,
ಸಂಕುಚಿತ ಆಗಿರುತ್ತೆ, ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ, ಮುದುಡು ಇರುತ್ತೆ. ಹೀಗೆ ಅಭಿಸರಣ ಎಂಬುದು ಅರೆವ್ಯಾಪ್ಯ ಪೊರೆ, ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಪೊರೆ ಮೂಲಕ ಆಗುವಂಥ ಒಂದು ವಿಶೇಷ ರೀತಿಯ ವಿಸರಣೆ. ಗೊತ್ತಾಯ್ತಲ್ಲ ಮಕ್ಕಳೇ? ವಿಸರಣೆ, ಅಭಿಸರಣೆ ಮತ್ತು 3 ವಿಧದ ದ್ರಾವಣಗಳ ಬಗ್ಗೆ ತಿಳಿಯುತ್ತೆ ನಿಮಗೆಲ್ಲ. ಮತ್ತು ಇನ್ನೊಂದು ಎಂಡೋಸೈಟೋಸಿಸ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಏನು ಎಂಡೋಸೈಟೋಸಿಸ್ ಅಂದರೆ, ಸಾಮಾನ್ಯವಾಗಿ ಅಮೀಬಾ ಈ ಒಂದು ಆಹಾರ ಪಡೆಯುವ ವಿಧಾನದಿಂದ ತಾನು ಆಹಾರ ಪಡೀತದೆ. ಹಾಗಾದರೆ ಏನು ಎಂಡೋಸೈಟೋಸಿಸ್ ಅಂದರೆ? ಕೋಶ ಪೊರೆ ಏನಾಗುತ್ತೆ, ತನ್ನ ನಮ್ಯತೆಯಿಂದಾಗಿ ಆ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನು ತನ್ನ ಒಳಗೆ ಎಳ್ಕೊಳ್ಳುತ್ತೆ, ತೆಗೆದುಕೊಳ್ಳುತ್ತೆ. ಈ ಒಂದು ಪ್ರಕ್ರಿಯೆಗೆ ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಈಗೆಲ್ಲಾದರೂ ಆಹಾರ ಪದಾರ್ಥ ಇದೆ ಅಂದರೆ ಅಮೀಬಾ ಏನು ಮಾಡುತ್ತೆ, ತನ್ನ ದೇಹವನ್ನು ಅದರ ಪಕ್ಕಕ್ಕೆ ಸುತ್ತಲೂ ಚಾಚ್ಕೊಳುತ್ತೆ, ಮಿಥ್ಯಪಾದಗಳ ರೂಪದಲ್ಲಿ ಚಾಚ್ಕೊಂಡು ಆಮೇಲೆ ಆ ಆಹಾರ ಪದಾರ್ಥವನ್ನು ತನ್ನ ಒಳಗೆ ಸೇರಿಸ್ಕೊಳ್ಳುತ್ತೆ. ಈ ರೀತಿ ಆಹಾರ ಪಡೆಯುವಂಥ ವಿಧಾನಕ್ಕೆ ಎಂಡೋಸೈಟೋಸಿಸ್ ಅಂತ ಕರಿತೀವಿ ಮಕ್ಕಳೇ. ಆಯ್ತಲ್ಲ? ಈಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಂಥ ವಸ್ತುಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ಹೇಗೆ ಚಲಿಸ್ತವೆ ಗೊತ್ತಿದೆಯಾ ಮಕ್ಕಳೇ? ಈಗ ನಾವು ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಉಸಿರಾಡ್ತಾ ಇದ್ದೀವಲ್ವ, ಅದು ನಮ್ಮ ಜೀವಕೋಶ ಪೊರೆ ಒಳಗೆ ಹೆಂಗೆ ಚಲನೆ ಆಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಅಂತ ಕೆಲವು ವಸ್ತುಗಳು ಕೋಶ ಪೊರೆ ಮೂಲಕ ಚಲಿಸ್ತವೆ. ಈ ಪ್ರಕ್ರಿಯೆಗೆ ನಾವು ವಿಸರಣೆ ಅಂತ ಕರಿತೀವಿ. ಏನಂತೀವಿ ಇಲ್ಲಿ? ವಿಸರಣೆ. ಈ ಕಾರ್ಬನ್ ಡೈಆಕ್ಸೈಡ್ ಕೋಶದಿಂದ ಹೊರಗೆ ಹಾಕಬೇಕಾದ ಕೋಶ ತ್ಯಾಜ್ಯ. ಇಂತಹ ವಸ್ತುಗಳು ಅಧಿಕ ಸಾರತೆಯಲ್ಲಿ ಜೀವಕೋಶದೊಳಗೆ ಸಂಗ್ರಹ ಆಗ್ತವೆ. ಇದಕ್ಕೆ ಹೋಲಿಸಿದರೆ ಜೀವಕೋಶದ ಹೊರಗಿನ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಾರತೆ ಕಮ್ಮಿ ಇರುತ್ತೆ. ಜೀವಕೋಶದೊಳಗೆ ಮತ್ತು ಹೊರಗೆ ಕಾರ್ಬನ್ ಡೈಆಕ್ಸೈಡ್ ಸಾರತೆ ವ್ಯತ್ಯಾಸ ಕಂಡು ಬಂದ ಕೂಡಲೇ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶಕ್ಕೆ ವಿಸರಣೆ ಪ್ರಕ್ರಿಯೆ ಮೂಲಕ ಜೀವಕೋಶದ ಒಳಗಿನಿಂದ ಹೊರಗೆ ಬಂದುಬಿಡುತ್ತದೆ. ಅದೇ ರೀತಿ ಜೀವಕೋಶದ ಒಳಗೆ ಆಕ್ಸಿಜನ್ ಅಥವಾ ಆಮ್ಲಜನಕ ಸಾರತೆ ಕಡಿಮೆ ಆಗ್ತಿದ್ದಂಗೆ ವಿಸರಣೆ ಪ್ರಕ್ರಿಯೆಯಿಂದ ಆಕ್ಸಿಜನ್ ಜೀವಕೋಶದೊಳಗೆ ಪ್ರವೇಶ ಮಾಡುತ್ತೆ. ಈ ರೀತಿ ವಿಸರಣೆ ಕ್ರಿಯೆ ಜೀವಕೋಶಗಳ ನಡುವೆ ಮತ್ತು ಜೀವಕೋಶ ಹಾಗೂ ಅದರ ಹೊರಗಿನ ಪರಿಸರದ ನಡುವೆ ಅನಿಲಗಳ ವಿನಿಮಯದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೀರು ಕೂಡ ವಿಸರಣೆ ನಿಯಮ ಪಾಲಿಸುತ್ತೆ. ಅರೆವ್ಯಾಪ್ಯ ಪೊರೆ ಮೂಲಕ ನೀರಿನ ಅಣುಗಳ ಚಲನೆಗೆ ನಾವು ಅಭಿಸರಣೆ ಅಂತ ಹೇಳಿದೆವು. ಇಲ್ಲಿ ನೀರಿನ ಅಣುಗಳ ಚಲನೆ ಅದಕ್ಕೆ ಕಾರಣ ಅಭಿಸರಣೆ. ಅದಕ್ಕೆ ಹೆಚ್ಚು ನೀರೆಲ್ಲಿರುತ್ತೆ ಅಲ್ಲಿಂದ ಕಡಿಮೆ ನೀರು ಪ್ರದೇಶ ಕಡೆಗೆ ಚಲಿಸುತ್ತದೆ. ಆಮೇಲೆ ಕೋಶ ಭಿತ್ತಿ ಅತ್ಯಂತ ಹೊರಪದರ ಸಸ್ಯ ಜೀವಕೋಶಗಳು. ಈ ಕೋಶ ಭಿತ್ತಿ ಕಾರ್ಯ ಏನು ಹಾಗಾದರೆ? ಅತ್ಯಂತ ಹೊರಪದರ ಸಸ್ಯ ಜೀವಕೋಶ ಪೆಟ್ಟಿಗೆ ಆಕಾರದಲ್ಲಿರುತ್ತೆ, ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗೂ ಇರುತ್ತೆ. ಈ ಸಸ್ಯ ಜೀವಕೋಶ ಅತ್ಯಂತ ಹೊರಪದರ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಕೋಶ ಭಿತ್ತಿ ಅಂತ ಹೇಳ್ತೀವಿ, ಸೆಲ್ ವಾಲ್. ಸಸ್ಯ ಜೀವಕೋಶ ಪ್ರಾಣಿ ಜೀವಕೋಶಕ್ಕೆ ಇದು ಒಂದು ಪ್ರಮುಖ ವ್ಯತ್ಯಾಸ. ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರಲ್ಲ, ಆದರೆ ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರುತ್ತೆ. ಈ ಕೋಶ ಭಿತ್ತಿ ಕೋಶ ಪೊರೆಯ ಹೊರಭಾಗದಲ್ಲಿ ಇರುತ್ತೆ. ಒಳಗೆ ಕೋಶ ಪೊರೆ, ಹೊರಗೆ ಕೋಶ ಭಿತ್ತಿ. ಆದರೆ ಅತ್ಯಂತ ಹೊರಪದರ ಪ್ರಾಣಿ ಜೀವಕೋಶದಲ್ಲಿ ಯಾವುದು ಅಂದರೆ ಕೋಶ ಪೊರೆ, ಸಸ್ಯ ಜೀವಕೋಶದಲ್ಲಿ ಯಾವುದು ಅಂದರೆ ಕೋಶ ಭಿತ್ತಿ. ಸಸ್ಯ ಜೀವಕೋಶಗಳ ಕೋಶ ಭಿತ್ತಿ ಪ್ರಮುಖವಾಗಿ ಸೆಲ್ಯುಲೋಸ್ ಎಂಬ ರಾಸಾಯನಿಕ ಪದಾರ್ಥದಿಂದ ಮಾಡಲ್ಪಟ್ಟಿದೆ.
ಈ ಸೆಲ್ಯುಲೋಸ್ ಒಂದು ಸಂಕೀರ್ಣ ವಸ್ತು. ಏನು ಕಾರ್ಯ ಮಾಡುತ್ತಪ್ಪ ಇದು ಅಂದರೆ ಸಸ್ಯಕ್ಕೆ ಆಧಾರ ಮತ್ತು ದೃಢತೆಯನ್ನು ನೀಡುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ಅತ್ಯಂತ ಹೊರಪದರ ಸಸ್ಯ ಕೋಶದ್ದು ಕೋಶಭಿತ್ತಿ ಮತ್ತು ಅದರ ಕಾರ್ಯವನ್ನು ತಿಳ್ಕೊಂಡ್ರಿ. ಅದೇ ರೀತಿ ಇನ್ನೊಂದು ಈ ಜೀವದ್ರವ್ಯ ಅಂಕುಚನ ಅನ್ನೋ ಒಂದು ಕ್ರಿಯೆನೂ ಸಹ ಇದೆ. ಏನು ಹಂಗಂದರೆ ಜೀವದ್ರವ್ಯ ಅಂಕುಚನ ಅಂದರೆ ಇಂಗ್ಲೀಷ್ನಲ್ಲಿ ಪ್ಲಾಸ್ಮೋಲಿಸಿಸ್ ಅಂತ ಕರಿತೀವಿ. ಒಂದು ಸಸ್ಯದ ಜೀವಂತ ಜೀವಕೋಶ ಅಭಿಸರಣ ಕ್ರಿಯೆಯಿಂದಾಗಿ ನೀರಿನ ಅಂಶ ಕಳೆದುಕೊಂಡಾಗ ಅದರ ಘಟಕಗಳು ಸಂಕುಚಿಸಿ ಕೋಶ ಭಿತ್ತಿಯಿಂದ ದೂರ ಸರಿತವೆ. ಈ ಒಂದು ವಿದ್ಯಮಾನವನ್ನು ಜೀವದ್ರವ್ಯ ಅಂಕುಚನ ಅಂತ ಕರಿತೀವಿ. ಕೇವಲ ಜೀವಂತ ಕೋಶಗಳು ಮಾತ್ರ ಅಭಿಸರಣ ಕ್ರಿಯೆಯಿಂದ ನೀರನ್ನು ಹೀರ್ಕೊಳ್ತಾವೆ. ನಿರ್ಜೀವ ಜೀವಕೋಶಗಳು ನೀರನ್ನು ಹೀರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ? ಸಸ್ಯಗಳು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳ ಕೋಶ ಭಿತ್ತಿ ಅತಿ ಕಡಿಮೆ ಸಾರತೆ ಇರುವ ದ್ರವದ ಮಾಧ್ಯಮದಲ್ಲಿ ಏನಾಗುತ್ತೆ, ಛಿದ್ರ ಆಗದ ಹಾಗೆ ಹಾಗೆ ಹೆಂಗಿಟ್ಟು ಹಾಗೇ ಇರುತ್ತೆ. ಏನು ಕಾರಣ ಇರ್ಬೋದು? ಏನಪ್ಪ ಕಾರಣ ಅಂದರೆ ಅತಿ ಕಡಿಮೆ ಸಾರತೆ ಇರುವ ದ್ರವ ಮಾಧ್ಯಮದಲ್ಲಿ ಜೀವಕೋಶಗಳು ಅಭಿಸರಣ ಕ್ರಿಯೆಯಿಂದ ನೀರನ್ನು ಹೀರ್ಕೊಂಡು ಇರ್ತಾವೆ. ಕೋಶಭಿತ್ತಿಯಿಂದ ಏರ್ಪಡುವ ಒತ್ತಡ ವಿರೋಧಿಸಿ ಜೀವಕೋಶಗಳು ಏನು ಮಾಡ್ತವೆ, ಉಬ್ತಾವೆ. ಉಬ್ಬಿದ ಜೀವಕೋಶಗಳ ವಿರುದ್ಧ ಸಮನಾದ ಒತ್ತಡವನ್ನು ಕೋಶಭಿತ್ತಿ ಹೇರುತ್ತೆ. ಪ್ರಾಣಿ ಜೀವಕೋಶಗಳಿಗೆ ಹೋಲಿಸಿದರೆ ಕೋಶಭಿತ್ತಿಯಿಂದ ಆದಂತಹ ಇಂಥ ಜೀವಕೋಶಗಳು ತಮ್ಮ ಸುತ್ತಲಿನ ಮಾಧ್ಯಮದಲ್ಲಿ ಉಂಟಾಗುವ ಅತಿ ಹೆಚ್ಚಿನ ಬದಲಾವಣೆಗಳನ್ನು ತಡ್ಕೊಳ್ತಾವೆ. ಅಂದರೆ ಆಧಾರ ಗಡಸ್ತನ ಎರಡೂ ನೀಡುತ್ತೆ ಅಂತ ಹೇಳಿದ್ವಲ್ಲ, ಅದು ಅದರ ಕಾರ್ಯ. ಇಲ್ಲಿ ನೋಡಿ, ಜೀವಕೋಶ ಅಂತ ಹೇಳಿದ ತಕ್ಷಣವೇ ಜೀವಕೋಶದಲ್ಲಿ ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಅತ್ಯಂತ ಪ್ರಮುಖ ಕಣದಂಗ ಇದೆ. ಯಾವುದದು? ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್. ಇದು ಅತ್ಯಂತ ಪ್ರಮುಖ ಕಣದಂಗ ಜೀವಕೋಶದ್ದು. ಏನೇನಿರುತ್ತೆ ಜೀವಕೋಶದಲ್ಲಿ? ಕೋಶ ಕೇಂದ್ರದಲ್ಲಿ ಏನೇನಿರುತ್ತೆ ಹಾಗಾದರೆ? ನ್ಯೂಕ್ಲಿಯರ್ ಪೋರ್ ಇರ್ತದೆ. ಆಮೇಲೆ DNA ಇದೆಯಲ್ಲ, ಅದು ದಾರದಂಥ ರಚನೆಯನ್ನು ಹೊಂದಿರುತ್ತೆ. ಆಗ ನಾವು ಅದನ್ನು ಕ್ರೊಮ್ಯಾಟಿನ್ ಅಂತ ಕರಿತೇವೆ. ಕಾಣ್ತಾ ಇದೆ ನೋಡಿ, ದಾರದಂಥ ರಚನೆ ಥರ, ಅದು ಕ್ರೊಮ್ಯಾಟಿನ್. ಆಮೇಲೆ ಕೋಶ ಕೇಂದ್ರದ ಒಳಗೆ ಒಂದು ದ್ರವ ಇದೆಯಲ್ಲ, ಅದನ್ನು ನಾವು ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ನ್ಯೂಕ್ಲಿಯಸ್, ಅದರೊಳಗಿರುವಂಥ ದ್ರವ ನ್ಯೂಕ್ಲಿಯೋಪ್ಲಾಸಮ್, ಆ ದಾರದಂಥ ರಚನೆಗೆ ಕ್ರೊಮ್ಯಾಟಿನ್. ಆಮೇಲೆ ಈ ನ್ಯೂಕ್ಲಿಯರ್ ಪದರ ಇದೆಯಲ್ಲ, ಅದರ ಮಧ್ಯದಲ್ಲಿ ಏನಾಗಿದೆ, ರಂಧ್ರಗಳನ್ನು ಹೊಂದಿದೆ. ಅದನ್ನು ನ್ಯೂಕ್ಲಿಯರ್ ಪೋರ್ಸ್ ಅಂತಲೂ ಸಹ ಕರಿತೀವಿ. ಈಗ ಕೋಶ ಕೇಂದ್ರ ಪೊರೆ ಅಂತ ಹೇಳಿದ್ವಲ್ಲ, ನ್ಯೂಕ್ಲಿಯರ್ ಪೊರೆ ಅಂತ. ಕೋಶ ಕೇಂದ್ರ ಪೊರೆ 2 ಪದರದ ಪೊರೆ ಹೊಂದಿರುತ್ತೆ ಅಂತ ನೋಡಿದ್ರಿ. ನ್ಯೂಕ್ಲಿಯರ್ ಮೆಂಬ್ರೇನ್ ರಂಧ್ರಗಳನ್ನು ಹೊಂದಿರುತ್ತೆ ಅನ್ನೋದು ಸಹ ನೋಡಿದ್ರಿ. ಯಾಕಿದು ರಂಧ್ರಗಳನ್ನು ಹೊಂದಿದೆ ಅಂದರೆ ಇದ್ರ ಮೂಲಕ ವಸ್ತುಗಳು ನ್ಯೂಕ್ಲಿಯಸ್ನ ಒಳಭಾಗದಿಂದ ಹೊರಭಾಗಕ್ಕೆ ಅಂದರೆ ಕೋಶದ್ರವ್ಯಕ್ಕೆ ವರ್ಗಾವಣೆಗೊಳ್ತವೆ. ನ್ಯೂಕ್ಲಿಯಸ್ ಕ್ರೋಮೋಸೋಮ್ಗಳನ್ನು ಹೊಂದಿದೆ. ಈ ಕೋಶ ವಿಭಜನೆ ಸಮಯದಲ್ಲಿ ಮಾತ್ರ ಕ್ರೋಮೋಸೋಮ್ಗಳು ದಂಡಾಕಾರ ಅಥವಾ ಬೇರೆ ಬೇರೆ ಆಕಾರ ರಚನೆಗಳಾಗಿ ಗೋಚರಿಸ್ತಾವೆ. ಇಲ್ಲ, ಬೇರೆ ಬೇರೆ ಸಮಯದಲ್ಲಿ ಯಾವಾಗಲೂ ಅದು ಕ್ರೊಮ್ಯಾಟಿನ್ ಅಂತ ಹೇಳಿದ್ವಲ್ಲ, ಆ ರೀತಿ ದಾರದ ಹಾಗೆ ಕಂಡು ಬರ್ತವೆ. ಕ್ರೋಮೋಸೋಮ್ಗಳು ಏನು ಹೊಂದಿರ್ತಾವೆ ಹಾಗಾದರೆ? ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡಲ್ಪಡುವ ಆನುವಂಶಿಕ ಗುಣಗಳನ್ನು ಹೊಂದಿರ್ತವೆ. ಅಂದರೆ ಅದು ಯಾವುದು? ಅದು
ವಿಸ್ತರಿಸಿ DNA ಡಿಯಾಕ್ಸಿ ರೈಬೋನ್ಯೂಕ್ಲಿಕ್ ಆಮ್ಲ ಅಣುಗಳ ರೂಪದಲ್ಲಿ ಹೊಂದಿರುತ್ತೆ ನ್ಯೂಕ್ಲಿಯಸ್. ಆಮೇಲೆ ಕ್ರೋಮೋಸೋಮ್ಗಳು DNA ಮತ್ತು ಪ್ರೋಟೀನ್ಗಳ ಸಂಯೋಜನೆಯಿಂದ ಉಂಟಾಗಿರೋಂಥವು. ಜೀವಕೋಶದ ನಿರ್ಮಾಣ ಮಾಡಲಿಕ್ಕೆ ಮತ್ತು ಸಂಘಟನೆ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಮಾಹಿತಿಯನ್ನು DNA ಅಣುಗಳು ಹೊಂದಿರ್ತವೆ. ಹಾಗಾದರೆ DNA ಅಣುವಿನಲ್ಲಿ ಒಂದು ಕ್ರಿಯಾಶೀಲ ಭಾಗ ಇರ್ತದೆ. ಆ ಭಾಗಕ್ಕೆ ಜೀನ್ಸ್ ಅಂತ ಕರಿತೀವಿ. ಏನಂತೀವಿ ಅದನ್ನು? ಜೀನ್ಗಳು. ಇನ್ನು ಒಂದು DNAಯಲ್ಲಿ ಬಹಳಷ್ಟು ಜೀನ್ಗಳು ಹೊಂದಿರ್ತಾವೆ. ಒಂದೊಂದು ಜೀನ್ ಒಂದೊಂದು ಲಕ್ಷಣಕ್ಕೆ ಕಾರಣ ಆಗಿರುತ್ತೆ. ವಿಭಜನೆ ಸ್ಥಿತಿಯಲ್ಲಿರುವ ಇರದೇ ಇರುವಂಥ ಜೀವಕೋಶದಲ್ಲಿ DNA ಯಾವ ರೂಪದಲ್ಲಿರುತ್ತೆ? ಕ್ರೊಮ್ಯಾಟಿನ್ ವಸ್ತುವಿನ ಭಾಗವಾಗಿರುತ್ತೆ. ಕ್ರೊಮ್ಯಾಟಿನ್ ವಸ್ತು ಹೇಗಿರುತ್ತೆ? ಪರಸ್ಪರ ಹೆಣೆದುಕೊಂಡಿರುವ ದಾರದ ಎಳೆಗಳ ರಚನೆಯಂತೆ ಅವು ಇರ್ತವೆ. ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ವ್ಯಾಟ್ಸನ್ ಮತ್ತು ಕ್ರಿಕ್ ಈ ಮಾದರಿಯನ್ನು ಕಂಡುಹಿಡಿದಿದ್ದು. ದ್ವಿಸುರುಳಿ ಮಾದರಿ ಅಂತ ಹೇಳ್ತೀವಲ್ಲ ಅದು. ಆ ರೀತಿಯಾಗಿ ಸುತ್ತಕೊಂಡು ದಾರದಂತೆ ಇರ್ತವೆ. ಜೀವಕೋಶದ ವಿಭಜನೆ ಸಂದರ್ಭದಲ್ಲಿ ಕ್ರೊಮ್ಯಾಟಿನ್ ವಸ್ತು ಏನಾಗುತ್ತೆ? ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ ಆಗುತ್ತೆ. ಒಂದು ಪ್ರೌಢ ಜೀವಕೋಶ ವಿಭಜನೆ ಹೊಂದಿ 2 ಹೊಸ ಜೀವಕೋಶಗಳಾಗುವ ಪ್ರಕ್ರಿಯೆಗೆ ನಾವು ಕೋಶ ವಿಭಜನೆ ಅಂತೀವಿ. ಈ ಪ್ರಕ್ರಿಯೆ ನಡಿಬೇಕಂದ್ರೆ ಯಾರ ಪಾತ್ರ ಮಹತ್ವದ್ದು ಅಂತ ಗೊತ್ತಿದೆಯಾ? ಹೌದು ಮಕ್ಕಳೇ, ನ್ಯೂಕ್ಲಿಯಸ್. ಅದಕ್ಕೆ ಅದನ್ನು ಪ್ರಮುಖ ಕಣದ ಅಂಗ ಅಂತ ಕರಿತಾ ಇದ್ದೀವಿ. ನ್ಯೂಕ್ಲಿಯಸ್ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಆಮೇಲೆ ಜೀವಕೋಶದಲ್ಲಿ ನಾವು 2 ರೀತಿಯ ಜೀವಕೋಶಗಳನ್ನು ಹೆಸರಿಸ್ತೀವಿ. ಒಂದನ್ನು ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಅಂತ ಕರಿತೀವಿ, ಇನ್ನೊಂದನ್ನು ಯೂಕ್ಯಾರಿಯೋಟ್ ಜೀವಕೋಶ ಅಂತ ಕರಿತೀವಿ. ಏನಾದರೂ ತಿಳಿದಿದೆಯಾ ಮಕ್ಕಳೇ? ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಅಂದರೆ ಏನು ಅಂತ? ಪ್ರೋಕ್ಯಾರಿಯೋಟ್ ಜೀವಕೋಶ ಅಂದರೆ ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವನ್ನು ನಾವು ಪ್ರೋಕ್ಯಾರಿಯೋಟ್ಗಳು ಅಂತ ಕರಿತೀವಿ. ಉದಾಹರಣೆ ಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೈವಲಗಳು ಅಂತ ಹೇಳ್ಬೋದು. ಅಂದರೆ ಇಲ್ಲಿ ನೋಡಿ, ಚಿತ್ರದಲ್ಲಿ ಕಾಣ್ತಾ ಇದೆ, ಮಧ್ಯದಲ್ಲಿ ನ್ಯೂಕ್ಲಿಯಾಯ್ಡ್ ಅಂತ ಹೆಸರಿಸಿದ್ದಾರೆ. ಯಾಕೆ ನ್ಯೂಕ್ಲಿಯಾಯ್ಡ್ ಅಂತ ಹೆಸರಿಸಿದ್ದಾರೆ? ನ್ಯೂಕ್ಲಿಯಸ್ ಅಂತ ಹೆಸರಿಸಿಲ್ಲ ಇಲ್ಲಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಅಮೈನೋ ಆಮ್ಲಗಳು ಮಾತ್ರ ಇದಾವಲ್ಲಿ. ಸ್ಪಷ್ಟವಾಗಿ ಅದರ ಸುತ್ತ ಅಮೈನೋ ಆಮ್ಲಗಳ ಸುತ್ತ ಒಂದು ಪದರ ಇಲ್ಲ, ಬರೀ ಅಮೈನೋ ಆಮ್ಲ ಇದಾವೆ. ವರ್ಣತಂತುಗಳಿಲ್ಲ ಅಲ್ಲಿ, ಕ್ರೊಮ್ಯಾಟಿನೂ ಸಹ ಇಲ್ಲ, ಅದರ ಸುತ್ತ ಪೊರೆನೂ ಇಲ್ಲ. ಈ ರೀತಿ ಅಸ್ಪಷ್ಟ ನ್ಯೂಕ್ಲಿಯರ್ ಪ್ರದೇಶ ಇದ್ದರೆ ಅದನ್ನು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ನ್ಯೂಕ್ಲಿಕ್ ಆಮ್ಲ ಮಾತ್ರ ಇರುವಂತಹ ಅಸ್ಪಷ್ಟ ನ್ಯೂಕ್ಲಿಯರ್ ಪ್ರದೇಶಕ್ಕೆ ನಾವು ಏನಂತ ಕರಿತೀವಿ? ನ್ಯೂಕ್ಲಿಯಾಯ್ಡ್. ಬ್ಯಾಕ್ಟೀರಿಯಾಗಳಲ್ಲಿ ಚೆನ್ನಾಗಿ ಕಾಣಬರ್ತದೆ. ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿಲ್ಲ. ಮೇನಾಗಿ ಅದನ್ನು ಹೇಳಬೇಕು. ಹಾಗಾದರೆ ಯೂಕ್ಯಾರಿಯೋಟ್ ಏನಾಗಿದೆ? ಯೂಕ್ಯಾರಿಯೋಟ್ ಅಮೀಬಾವನ್ನು ಯೂಕ್ಯಾರಿಯೋಟ್ ಅಂತ ಹೇಳಬೇಕು, ಪ್ರೋಕ್ಯಾರಿಯೋಟ್ ಅಂತ ಹೇಳಬೇಕು? ಯಾವುದ್ರ ಅಡಿಯಲ್ಲಿ ವರ್ಗೀಕರಣ ಮಾಡ್ತೀರಾ? ಹೌದು ಮಕ್ಕಳೇ, ಅದು ಏಕಕೋಶ ಜೀವಿ ಆದರೂ ಕೂಡ ಯೂಕ್ಯಾರಿಯೋಟ್ ಅಡಿಯಲ್ಲಿ ನಾವು ವರ್ಗೀಕರಣ ಮಾಡ್ತೀವಿ. ಯಾಕೆ ಅಂತ ಹೇಳ್ತೀರಾ? ಹೌದು, ಇಲ್ಲಿರುವಂಥ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿದೆ. ಆಯಿತಾ? ನ್ಯೂಕ್ಲಿಯರ್ ಪೊರೆ ಇರುವ ಜೀವಕೋಶ ಹೊಂದಿರುವಂಥ ಜೀವಕೋಶಗಳಿಗೆ ಯೂಕ್ಯಾರಿಯೋಟ್ಸ್ ಅಂತ ಕರಿತೀವಿ ನಾವು. ಉದಾಹರಣೆಗೆ ಅಮೀಬಾ, ಸಸ್ಯ, ಪ್ರಾಣಿ ಇತ್ಯಾದಿಗಳನ್ನು ನೋಡ್ಬೋದು ನಾವು. ಇದು ಯೂಕ್ಯಾರಿಯೋಟಿಕ್ ಪ್ರಾಣಿ ಅಥವಾ ಯೂಕ್ಯಾರಿಯೋಟಿಕ್ ಜೀವಕೋಶ ಅಂತಲೂ ಹೇಳ್ಬೋದು. ಒಂದೇ ಜೀವಕೋಶ ಅಲ್ಲ, ಒಂದು ಜೀವಿ ಇದು. ಹಾಗಾಗಿ ನ್ಯೂಕ್ಲಿಯಸ್ ಇದೆ ನೋಡಿ, ನ್ಯೂಕ್ಲಿಯರ್ ಪೊರೆನೂ ಸಹ ಇದೆ. ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿದೆ, ನಿರ್ದಿಷ್ಟವಾಗಿದೆ ಇಲ್ಲಿ ನ್ಯೂಕ್ಲಿಯಸ್. ಹಾಗಾಗಿ ಅದನ್ನು ನಾವು ಯೂಕ್ಯಾರಿಯೋಟ್ ಅಂತ ಕರಿತೀವಿ. ಅದೇ ರೀತಿ ಯೂಕ್ಯಾರಿಯೋಟ್ ಜೀವಕೋಶಗಳ
ಕೋಶದ್ರವ್ಯದಲ್ಲಿ ಕಂಡುಬರುವಂಥ ಬಹುತೇಕ ಕಣದಂಗಗಳು ಪ್ರೋಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಇರಲ್ಲ. ದ್ವಿತೀಯ ಸಂಶ್ಲೇಷಣೆ ಅಂದರೆ ಗೊತ್ತಲ್ಲ, ಏನು ದ್ವಿತೀಯ ಸಂಶ್ಲೇಷಣೆ ಅಂದರೆ? ಸಸ್ಯಗಳು ತಮ್ಮ ಆಹಾರ ತಾನೇ ತಯಾರಿಸ್ಕೊಂಡಂಥ ಒಂದು ಕ್ರಿಯೆ, ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಅಲ್ವಾ? ಹೌದು. ಈ ದ್ವಿತೀಯ ಸಂಶ್ಲೇಷಣೆ ನಡೆಯುವ ಪ್ರೋಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಪೊರೆಯಿಂದಾದ ಚೀಲಗಳಂಥ ರಚನೆಗಳನ್ನು ಪತ್ರಹರಿತನ್ನು ಒಳಗೊಂಡಿರ್ತವೆ. ಯೂಕ್ಯಾರಿಯೋಟಿಕ್ ಜೀವಕೋಶಗಳು ಪ್ಲಾಸ್ಟಿಡ್ಗಳಲ್ಲಿ ಪತ್ರಹರಿತನ್ನು ಹೊಂದಿವೆ. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ. ಆಮೇಲೆ ಅತ್ಯಂತ ಪ್ರಮುಖ ಕಣದಂಗ ಕೋಶ ಕೇಂದ್ರ ಅನ್ನೋದನ್ನು ತಿಳ್ಕೊಂಡ್ರಿ. ಅದರ ನಂತರ ಕೋಶ ದ್ರವ್ಯ. ಕೋಶ ದ್ರವ್ಯ ಅಂದರೆ ಏನು ಗೊತ್ತಲ್ಲ? ಏನು ಕೋಶ ದ್ರವ್ಯ ಅಂದರೆ? ಕೋಶ ದ್ರವ್ಯ ಅಂದರೆ ನ್ಯೂಕ್ಲಿಯಸ್ ಮತ್ತು ಕೋಶಪೊರೆ ಮಧ್ಯದಲ್ಲಿ ಇರುವಂಥ ಒಂದು ದ್ರವ ವಸ್ತು ಅಲ್ವಾ? ಕೋಶಪೊರೆ ಒಳಗಿರುವ ವಿಶಿಷ್ಟ ರಚನೆಗಳಾಗಿರುವಂಥ ಕಣದಂಗಗಳನ್ನು ಹೊಂದಿರುವಂಥ ದ್ರವ ರೂಪದ ವಸ್ತು ಅಂತಲೂ ಸಹ ಹೇಳ್ತೀವಿ. ಏನಂತ ಕರಿತೀವಿ ಅದನ್ನು? ಸೈಟೋಪ್ಲಾಸಮ್ ಅಥವಾ ಕೋಶ ದ್ರವ್ಯ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಕೋಶ ದ್ರವ್ಯದಲ್ಲಿ ಕಣದಂಗಗಳು ಹರಡಿರ್ತವೆ, ದ್ರವ ರೂಪದಲ್ಲಿ ಇರುತ್ತೆ ಇದು ಕೋಶ ದ್ರವ್ಯ. ಆಮೇಲೆ ಮಕ್ಕಳೇ, ವೈರಸ್ಗಳು ಅಂತ ಕೇಳಿದ್ದೀರಿ ನೀವು ಅಲ್ವಾ? ಈ ವೈರಸ್ಗಳನ್ನು ನಾವು ಜೀವಿ ಅಂತ ಹೇಳಬೇಕು, ನಿರ್ಜೀವಿ ಅಂತ ಹೇಳ್ತೀವೋ? ಹೌದು. ಇದನ್ನು ಜೀವಿ ಅಂತಲೂ ಹೇಳೋಕ್ಕಾಗಲ್ಲ, ನಿರ್ಜೀವಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ವೈರಸ್ಗಳು ಕಣಗಳಿಂದ ಮಾಡಲ್ಪಟ್ಟಿದ್ದಾವೆ. ನಮ್ಮಂಗೆ ಜೀವಕೋಶಗಳಿಲ್ಲ ಅದರಲ್ಲಿ. ವೈರಸ್ಗಳಲ್ಲಿ ಕಣಗಳಿಂದ ಮಾಡಲ್ಪಟ್ಟಿದೆ ಅವ್ರ ದೇಹ. ಆಮೇಲೆ ಅವು ದೇಹದ ಹೊರಗಿದ್ದಾಗ ವೈರಸ್ಗಳು ಸತ್ತಂಗಿರ್ತಾವೆ, ಸತ್ತಂತೆ ವರ್ತಿಸ್ತವೆ. ಆದರೆ ಯಾವುದಾದ್ರೂ ಒಂದು ಜೀವಕೋಶ ಸಿಕ್ತಪ್ಪ ಅಂತೇಳಿದ್ರೆ, ಜೀವಂತ ಜೀವಕೋಶದೊಳಗೆ ನುಗ್ಗಿದ್ವು ಅಂದರೆ ಅಲ್ಲಿ ಏನು ಮಾಡ್ತಾವವು? ತಮ್ಮ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ. ಈ ರೀತಿ ಲಕ್ಷಣಗಳು ತೋರಿಸ್ತವೆ ವೈರಸ್ಗಳು. ಜೀವಿ ದೇಹದ ಒಳಗೆ, ಹೋಸ್ಟಿನ ಒಳಗೆ ಸಂತಾನೋತ್ಪತ್ತಿ ನಡೆಸ್ತವೆ, ಆದರೆ ಹೊರಗೆ ಸತ್ತಂತಿರ್ತವೆ. ಆಮೇಲೆ ಇವುಗಳ ದೇಹ ಕಣಗಳಿಂದ ಆಗಿದೆ. ಹಾಗಾಗಿ ಇವುಗಳನ್ನು ಇವೆರಡರ ನಡುವೆ ಇಡ್ತೀವಿ ನಾವು. ವೈರಸ್ಸನ್ನೇ ಸೆಪ್ರೇಟಾಗಿ ಇಡ್ತೀವಿ. ಪ್ರಾಣಿ ಅಂತಲೂ ಜೀವಿ ಅಂತಲೂ ಹೇಳಲ್ಲ, ನಿರ್ಜೀವಿ ಅಂತಲೂ ಹೇಳಲ್ಲ, ನಡುವೆ ಇಟ್ಟಿದ್ದೀವಿ ವೈರಸ್ಗಳು ಅಂತ ಹೇಳ್ತೀವಿ. ಈಗ ಆಗಲೇ ಕೇಳಿದ್ರಲ್ಲ ಮಕ್ಕಳು, ನಾನು ಯಾವ್ಯಾವುದು ಪ್ರೋಕ್ಯಾರಿಯೋಟ್ ಜೀವಕೋಶ ಮತ್ತು ಯೂಕ್ಯಾರಿಯೋಟ್ ಜೀವಕೋಶ ಅಂದರೆ ಏನು ಅಂತ ಹೇಳಿದ್ದೀನಿ. ಇನ್ನೊಂದು ಸರಿ ಅದೆರಡಕ್ಕೆ ವ್ಯತ್ಯಾಸ ಹೇಳ್ತೀರಾ? ಸ್ಪಂದಿಸ್ಕೊಳೋಣ? ಆಯಿತು ಮಕ್ಕಳು, ಇಲ್ಲಿ ತಿಳ್ಕೊಳ್ಳಿ. ಒಂದನೇದು ಪ್ರೋಕ್ಯಾರಿಯೋಟ್ ಜೀವಕೋಶದಲ್ಲಿ, ಪ್ರೋಕ್ಯಾರಿಯೋಟ್ ಜೀವಕೋಶ ಏನಾಗಿರ್ತದೆ? ಸಾಮಾನ್ಯವಾಗಿ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ, ಸಣ್ಣದಾಗಿರುತ್ತೆ. ಅಂದರೆ 1ರಿಂದ 10 μm ಅಷ್ಟು ಇರ್ಬೋದು ಗಾತ್ರ. ಆದರೆ ಯೂಕ್ಯಾರಿಯೋಟಿಕ್ ಜೀವಕೋಶ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ, 5ರಿಂದ 100 μm ತನಕ ಇರ್ಬೋದು. ಎರಡನೇ ವ್ಯತ್ಯಾಸ ಮಕ್ಕಳೇ, ನ್ಯೂಕ್ಲಿಯರ್ ಪ್ರದೇಶ ಇಲ್ಲಿ ನಿರ್ದಿಷ್ಟವಾಗಿರಲ್ಲ. ನ್ಯೂಕ್ಲಿಯರ್ ಮೆಂಬ್ರೇನಿಂದ ಇಲ್ಲಿ ಅಥವಾ ನ್ಯೂಕ್ಲಿಯರ್ ಪೊರೆ ಇಲ್ಲಿ ಇರಲ್ಲ, ನ್ಯೂಕ್ಲಿಯಸ್ ಸುತ್ತ. ಆದ್ದರಿಂದ ಇದಕ್ಕೆ ಏನಂತ ಕರಿತೀವಿ? ಪ್ರೋಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಆದರೆ ಯೂಕ್ಯಾರಿಯೋಟಲ್ಲಿ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿ ಕಾಣ್ತಾ ಇರ್ತದೆ. ನ್ಯೂಕ್ಲಿಯರ್ ಪೊರೆನೂ ಸಹ ಆವೃತವಾಗಿರುತ್ತೆ ನ್ಯೂಕ್ಲಿಯಸ್ ಸುತ್ತ. ಆಯಿತಾ? ಮೂರನೇದು, ಪ್ರೋಕ್ಯಾರಿಯೋಟ್ ಜೀವಕೋಶದಲ್ಲಿ ಒಂದೇ ಒಂದು ಜೀವಕೋಶ ಕ್ರೋಮೋಸೋಮ್ ಇರ್ತದೆ. ಆದರೆ ಯೂಕ್ಯಾರಿಯೋಟ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಗಳು ಹೊಂದಿರ್ತವೆ. ಆಮೇಲೆ ಪೊರೆ ಸಹಿತ ಕಣದಂಗಗಳು ಇಲ್ಲಿ ಕಂಡು ಬರಲ್ಲ. ಇದರಲ್ಲಿ
ಪ್ರೋಕ್ಯಾರಿಯೋಟಲ್ಲಿ ಓನ್ಲಿ ರೈಬೋಸೋಮ್ಗಳಷ್ಟೇ ಇರ್ತಾವೆ. ಇದರಲ್ಲಿ ಪೊರೆ ಸಹಿತ ಕಣದಂಗಗಳು ಇಲ್ಲ ಇಲ್ಲಿ. ಆದರೆ ಯೂಕ್ಯಾರಿಯೋಟಲ್ಲಿ ಪೊರೆ ಸಹಿತ ಕಣದಂಗಗಳು ಸಹ ಕಂಡು ಬರ್ತವೆ. ಆಯ್ತಲ್ಲ. ಆಮೇಲೆ ಕಣದಂಗ ಅಂತ ಆಗ್ಲಿಂದ ಹೇಳ್ತಾ ಇದ್ದೀವಿ. ಮತ್ತು ಮಧ್ಯದಲ್ಲಿ ನೀವು ಓದಿದ್ರೂ ಕೂಡ ಓದ್ಬಿಟ್ರಿ ಕಣದಂಗಗಳನ್ನು, ಕೆಲವೊಂದು ರಚನೆಯೂ ಸಹ ತಿಳ್ಕೊಂಡಿದ್ದೀರಿ ಅಲ್ವಾ, ನ್ಯೂಕ್ಲಿಯಸ್ ಬಗ್ಗೆ ಅವೆಲ್ಲ. ಆಮೇಲೆ ಈಗ ಕಣದಂಗ ಅಂದ್ರೆ ಏನು ಅಂತೇಳ್ಬಿಟ್ಟು ಕೇಳಿದಾಗ ಏನು ಹೇಳ್ಬೋದು? ಒಂದು ಪ್ರಾಣಿ ಜೀವಕೋಶ ಇದೆ, ಒಂದು ಸಸ್ಯ ಜೀವಕೋಶ ಇದೆ. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದಲ್ಲಿ ಇರುವಂಥ ಕಣದಂಗಗಳು ಯಾವ್ಯಾವುದು ಹೆಸರಿಸ್ತೀರಾ ಮಕ್ಕಳೇ? ಹೌದು, ಎರಡರಲ್ಲೂ ಸೇಮ್ ಆಗಿರೋದನ್ನು ಫಸ್ಟ್ ಹೇಳಿಬಿಡೋಣ. ನ್ಯೂಕ್ಲಿಯಸ್ ಎರಡರಲ್ಲೂ ಇದೆ ಅಲ್ವಾ, ಆದರೆ ಸ್ಥಾನ ಇದು ಪೆರಿಫೆರಲ್ ರೀಜನಲ್ಲಿದೆ, ಇದು ಸೆಂಟ್ರಲ್ಲಿದೆ. ಸಸ್ಯದಲ್ಲಿ ಸ್ವಲ್ಪ ಕೋಶ ಪೊರೆ ಹತ್ತಿರಕ್ಕಿದೆ, ಆದರೆ ಇದರಲ್ಲಿ ಮಧ್ಯಕ್ಕಿದೆ ಅಲ್ವಾ. ಆಮೇಲೆ ಇನ್ನೊಂದು ವ್ಯತ್ಯಾಸ ಏನು ಕಂಡುಬರ್ತದೆ ಸಸ್ಯಕೋಶ ಮತ್ತು ಪ್ರಾಣಿ ಕೋಶದಲ್ಲಿ ನೋಡಿ, ರಸದಾನಿ ದೊಡ್ಡದಾಗಿದೆ ಇಲ್ಲಿ ಸಸ್ಯ ಜೀವಕೋಶದಲ್ಲಿ, ಅದೇ ಪ್ರಾಣಿ ಜೀವಕೋಶದಲ್ಲಿ ರಸದಾನಿಗಳು ಚಿಕ್ಕದಾಗಿರ್ತವೆ. ಆಮೇಲೆ ಇದರಲ್ಲಿ ಹಸಿರು ಹಸಿರು ಬಣ್ಣದ್ದು ಕ್ಲೋರೋಪ್ಲಾಸ್ಟ್ಗಳು ಕಂಡು ಬರ್ತವೆ, ಪ್ಲಾಸ್ಟಿಡ್ಗಳಿರ್ತವೆ. ಸಸ್ಯ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಅಂದರೆ ಹರಿತ್ತು ಅದು ಇರ್ತದೆ, ಆದರೆ ಇದರಲ್ಲಿ ಹರಿತ್ತು ಅಥವಾ ಕ್ಲೋರೋಪ್ಲಾಸ್ಟ್ ಅನ್ನೋವು ಇಲ್ಲ. ಮತ್ತಿನ್ನೇನು ವ್ಯತ್ಯಾಸ ಇದೆ ಮಕ್ಕಳೇ? ಇದರಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲೂ ಇದೆ, ಇಲ್ಲೂ ಇದೆ. ಎರಡು ವಿಧದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಾಣ್ತಾ ಇದ್ದೀವಿ ನಾವು. ಒಂದರ ಮೇಲೆ ಬೀಡ್ಸ್ ಇಲ್ಲ, ಒಂದ್ರ ಮೇಲೆ ಬೀಡ್ಸ್ ಇದೆ, ಕಣಗಳ ಥರ ಇದೆ. ಅಂದರೆ ಕಣಗಳ ಥರ ಇಲ್ಲಲ್ಲ, ಸ್ಮೂತ್ ಆಗಿದೆಯಲ್ಲ, ಅದನ್ನು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಅದೇ ರೀತಿ ಹಿಂಗೆ ಒರಟಾಗಿದ್ದರೆ, ಒರಟು ಅಂತೇಳಿದ್ರೆ ಅದ್ರ ಏನು ಬಂದುಬಿಟ್ಟು ಒರಟಾಗಿದೆ ಗೊತ್ತಿದೆಯಾ ಮಕ್ಕಳೇ? ರೈಬೋಸೋಮ್ಗಳಿರ್ತಾವೆ ಅದ್ರ ಮೇಲೆ. ರೈಬೋಸೋಮ್ಗಳಿರೋದ್ರಿಂದ ಅದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಎರಡರಲ್ಲೂ ಇದೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎರಡರಲ್ಲೂ ಇದೆ, ಗಾಲ್ಗಿ ಸಂಕೀರ್ಣ ಎರಡರಲ್ಲೂ ಇದೆ, ಆಮೇಲೆ ನ್ಯೂಕ್ಲಿಯಸ್ ಎರಡರಲ್ಲೂ ಇದೆ, ವರ್ಣತಂತುಗಳು, ಆಮೇಲೆ ಅದು ನ್ಯೂಕ್ಲಿಯಸ್ ವಿಭಜನೆ ಆಗಬೇಕಾದ್ರೆ ಆಗ್ತದೆ. ಕ್ಲೋರೋಪ್ಲಾಸ್ಟ್ ಸಸ್ಯ ಜೀವಕೋಶದಲ್ಲಿದೆ, ಪ್ರಾಣಿ ಜೀವಕೋಶದಲ್ಲಿ ಇಲ್ಲ. ಪ್ರಾಣಿ ಜೀವಕೋಶದಲ್ಲಿ ಸೆಂಟ್ರಿಯೋಲ್ಗಳಿರ್ತವೆ, ಸೆಂಟ್ರಿಯೋಲ್ಗಳಿದೆ, ಲೈಸೋಸೋಮ್ಗಳು ಇರ್ತವೆ, ಇದರಲ್ಲಿ ಇರಲ್ಲ. ಈ ರೀತಿ ಗಾಲ್ಗಿ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಕ್ಲೋರೋಪ್ಲಾಸ್ಟ್, ನ್ಯೂಕ್ಲಿಯಸ್, ಸೆಂಟ್ರಿಯೋಲ್, ಈ ರೀತಿ ಎಲ್ಲವನ್ನು ಸೇರಿಸಿ ನಾವೇನಂತ ಕರಿತೀವಿ? ಕಣದಂಗಗಳು ಅಂತ ಕರಿತೀವಿ. ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ ಎರಡರಲ್ಲೂ ಸಹ ಕಣದಂಗಗಳು ಇದ್ದಾವೆ. ಕೆಲವೊಂದು ವ್ಯತ್ಯಾಸನೂ ಹೇಳಿದ್ದೀನಿ, ಎಲ್ಲಿರ್ತದೆ ಎಲ್ಲಿರಲ್ಲ ಅಂತ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು, ವ್ಯತ್ಯಾಸ ಗೊತ್ತಿರಬೇಕು ನಿಮಗೆ. ಕ್ಲೋರೋಪ್ಲಾಸ್ಟ್ ಪ್ಲಾಸ್ಟಿಡ್ ಕಂಡುಬರೋದು ಸಸ್ಯ ಜೀವಕೋಶದಲ್ಲಿ. ಆಮೇಲೆ ಆಕಾರನೂ ವ್ಯತ್ಯಾಸ ಇದೆ, ಪೆಟ್ಟಿಗೆ ಆಕಾರ, ದುಂಡಾಕಾರ ಇದೆ. ಆಮೇಲೆ ಕೋಶ ಭಿತ್ತಿ ಎಲ್ಲಿ ಕಂಡುಬರುತ್ತೆ? ಸಸ್ಯ ಜೀವಕೋಶದಲ್ಲಿದೆ. ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಚಿತ್ರಗಳನ್ನು ಭಾಳ ಚೆನ್ನಾಗಿ ಕಲಿಬೇಕು ಮಕ್ಕಳೇ ನೀವು. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದ ಚಿತ್ರ ಎಲ್ಲ ಬರಿಬೇಕು. ಬರೆದ್ಬಿಟ್ಟು ಅದರಲ್ಲಿ ಭಾಗಗಳನ್ನು ಸಹ ಗುರುತಿಸ್ಬೇಕು ಸರಿಯಾಗಿ. ಇಲ್ಲಿ ನೋಡಿ ಭಾಗಗಳು ಗೊತ್ತಾಗ್ತಾ ಇದೆಯಾ? ಏನೇನು ಭಾಗ ಇದೆ ಅಂತ? ಸೆಲ್ ವಾಲ್ ಅಂತ ಇದೆ, ಅಂದರೆ ಕೋಶ ಭಿತ್ತಿ. ಕೋಶ ಭಿತ್ತಿ ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿರ್ತದೆ, ಭಾಳ ಗಡಸುತನ ನೀಡುತ್ತೆ ಸಸ್ಯ ಜೀವಕೋಶಕ್ಕೆ, ಅದು ಆಧಾರ ಮತ್ತು ಗಡಸುತನ ನೀಡುತ್ತೆ. ಆಮೇಲೆ ಇನ್ನೊಂದು ಯಾವುದಿದೆ ಒಳಗಡೆಗೆ? ಕೋಶ ಪೊರೆ, ಎರಡತ್ರನೂ ಇದೆ ಕೋಶ ಪೊರೆ. ಅದರ ಒಳಗಡೆಗೆ ಗಾಲ್ಗಿ ಸಂಕೀರ್ಣ ಇದೆ ಎರಡತ್ರನೂ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ ಎರಡತ್ರನೂ, ನ್ಯೂಕ್ಲಿಯಸ್ ಇದೆ ಎರಡತ್ರನೂ. ಆದರೆ ಕ್ಲೋರೋಪ್ಲಾಸ್ಟ್ ಇರೋದು ಸಸ್ಯ ಜೀವಕೋಶದಲ್ಲಿ, ಕೋಶ ಭಿತ್ತಿ ಇರೋದು ಸಸ್ಯ ಜೀವಕೋಶದಲ್ಲಿ,
ಆಮೇಲೆ ರಸದಾನಿ ದೊಡ್ಡದಾಗಿರೋದು ಕೋಶ ಇದರಲ್ಲಿ ಸಸ್ಯ ಜೀವಕೋಶದಲ್ಲಿ. ಪ್ರಾಣಿ ಜೀವಕೋಶದಲ್ಲಿ ಲೈಸೋಸೋಮ್ ಇದೆ, ಸೆಂಟ್ರಿಯೋಲ್ ಇದೆ ಅಲ್ವಾ. ಇದರಲ್ಲಿ ಕ್ಲೋರೋಪ್ಲಾಸ್ಟ್ ಇಲ್ಲ. ಈ ರೀತಿ ವ್ಯತ್ಯಾಸಗಳನ್ನು ನೋಡಬೇಕು ಮಕ್ಕಳೇ. ನೀವು ಗೊತ್ತಾಯ್ತಲ್ಲ ವ್ಯತ್ಯಾಸ? ಚಿತ್ರ ಬರೀಲಿಕ್ಕೆ ಬರುತ್ತಲ್ಲ ಮಕ್ಕಳೇ? ಇದನ್ನು ಚಿತ್ರ ಬರೆದು ನೀಟಾಗಿ ಕಲ್ತ್ಕೊಂಡು ಇನ್ನು ಈ ಪಾಠದಲ್ಲಿ ಮುಂದಿನ ಘಟಕವನ್ನು ಅಂದರೆ ಮುಂದಿನ ಇನ್ನು ಉಳಿದಂಥ ಕಣದಂಗಗಳನ್ನು ಬಗ್ಗೆ ಮುಂದಿನ ದಿನ ಅಂದರೆ ನಾಳೆ ಇದ್ರ ಬಗ್ಗೆ ಅಭ್ಯಾಸಿಸೋಣ ಮಕ್ಕಳೇ. ಇಂದಿಗೆ ಇಲ್ಲಿಯವರೆಗೆ ನೀವು ನಾನು ಪ್ರಶ್ನೋತ್ತರ ಜೊತೆಗೆ ಅಲ್ಲಿ ವಿವರಣೆನೂ ಸಹ ನೀಡ್ತಾ ಹೋಗಿದ್ದೀನಿ. ಅಷ್ಟನ್ನು ಸಹ ಬರ್ಕೊಂಡು ಕಲ್ತ್ಕೊಂಡು ನೀವು ಪರೀಕ್ಷೆಗೆ ರೆಡಿಯಾಗಿ, ಪರೀಕ್ಷೆಗೆ ಅಂತ ಅಲ್ಲ, ಇದ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಸಸ್ಯ ಜೀವಕೋಶ ಪ್ರಾಣಿ ಜೀವಕೋಶದಲ್ಲಿ ಏನೇನಿರುತ್ತೆ ಅಂತ ಅರ್ಥ ಆಯ್ತಲ್ಲ ಮಕ್ಕಳೇ? ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.